ಇಂದು ರಾಜ್ಯದಾದ್ಯಂತ ಕನ್ನಡಿಗರ ರಣಕಹಳೆ ಮೊಳಗಿತ್ತು. ಎಂಇಎಸ್ ಪುಂಡರ ವಿರುದ್ಧ ಆಕ್ರೋಶ ಅಲ್ಲಲ್ಲಿ ಭುಗಿಲೆದ್ದಿತ್ತು. ಕೆಲವೆಡೆ ಹೈಡ್ರಾಮವೇ ನಡೆದು ಹೋಯಿತು. ಹಾಗಾದರೆ ಇವತ್ತಿನ ಬಂದ್ ಹೇಗಿತ್ತು? ಯಶಸ್ವಿ ಆಯ್ತಾ? ಬನ್ನಿ ನೋಡ್ಕೊಂಬರೋಣ. ರಕ್ಷಣಾ ವೇದಿಕೆ ಈ ಒಂದು ಪ್ರತಿಭಟನೆ ಕೂಡ ಮಾಡ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಕಹಳೆ ಎಂಇಎಸ್ ವಿರುದ್ಧ ಕನ್ನಡಿಗರ ರಣಕಹಳೆ. ಭಾಷೆಗಾಗಿ ಕನ್ನಡ ಹೋರಾಟಗಾರರ ರೋಷಾಗ್ನಿ. ಬೆಂಗಳೂರಿಂದ ಹಿಡಿದು ಬೆಳಗಾವಿ ತನಕ ಹೋರಾಟದ ಜ್ವಾಲೆ. ಎಂಇಎಸ್ ವಿರುದ್ಧ ಕನ್ನಡಿಗರ ರಣಕಹಳೆ. ಹೆಸರಿಗಷ್ಟೇ ಬಂದ್ ಆಯ್ತು ಕರ್ನಾಟಕ. ಬಂದ್ ಬಂದ್ ಬಂದ್. ಕರ್ನಾಟಕ ಇವತ್ತು ಕೇವಲ ಹೆಸರಿಗಷ್ಟೇ ಬಂದಾಯಿತು. ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಎಂದಿನಂತೆ ಎಲ್ಲ ಸೇವೆಗಳು ಕೂಡ ಲಭ್ಯವಿದ್ವು. ಬಸ್, ಆಟೋ, ಕ್ಯಾಬ್ಗಳು ರಸ್ತೆಗಿಳಿದಿದ್ವು. ಹೋಟೆಲ್ಗಳು ತೆರೆದಿದ್ವು. ಆಸ್ಪತ್ರೆಗಳಲ್ಲಿ ಸೇವೆಗಳು ಲಭ್ಯವಿದ್ವು. ಕೇವಲ ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆ ಅಲ್ಲಲ್ಲಿ ಮೊಳಗಿದ್ವು. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದಂತಹ ಕರ್ನಾಟಕ ಬಂದ್ ಎಲ್ಲ ಕಡೆ ಶಾಂತಿಯುತವಾಗಿ ನಡೆದಿದೆ. ಆದರೆ ಬೆಂಗಳೂರು ಸೇರಿ ಹಲವೆಡೆ ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ಸಂಘರ್ಷ ನಡೆಯಿತು. ಬೆಂಗಳೂರಿನ ಟೌನ್ ಹಾಲ್ ಎದುರು ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ವಾಟಾಳ್ ಸೇರಿ ಹೋರಾಟದ ಪ್ರಮುಖರನ್ನ ಪೊಲೀಸರು ವಶಕ್ಕೆ ಪಡೆಯುವಾಗ ರಣರಂಗವಾಗಿತ್ತು. ಅರೆಬೆತ್ತಲೆ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಪೊಲೀಸರು ಫ್ರೀಡಂ ಪಾರ್ಕ್ಗೆ ಶಿಫ್ಟ್ ಮಾಡಿದ್ರು. ಆದರೆ ಅಲ್ಲಿ ಇನ್ನೊಂದು ಹೈಡ್ರಾಮವೇ ನಡೆಯಿತು. ವಾಟಾಳ್ ನಾಗರಾಜ್ ಬಸ್ನಿಂದ ಕೆಳಗಿಳಿಯಲ್ಲ ಅಂತ ಗಂಟೆಗಟ್ಟಲೆ ಬಸ್ನಲ್ಲೇ ಕುಳಿತು ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕೊನೆಗೆ ಪೊಲೀಸರು ವಾಟಾಳ್ ಇದ್ದ ಬಸ್ಸನ್ನೇ ಪೊಲೀಸ್ ಠಾಣೆಗೆ ತಗೊಂಡೋದ್ರು. ಇನ್ನು ಮರಾಠಿ ಪುಂಡರು ಅಟ್ಟಹಾಸ ಮೆರೆಯುವ ಬೆಳಗಾವಿಯಲ್ಲೂ ಬಂದ್ ಕಾವು ಕೊಂಚ ಜೋರಾಗಿತ್ತು. ಚೆನ್ನಮ್ಮ ವೃತ್ತದಲ್ಲಿ ಪೊಲೀಸರು ಹೋರಾಟಗಾರರ ನಡುವೆ ಗಲಾಟೆ ನಡೆಯಿತು. ರಾಜ್ಯದ ವಿವಿಧೆಡೆ ಹೈಡ್ರಾಮಗಳ ಮಹಾಪೂರ. ಇನ್ನು ಬಂದ್ ವೇಳೆ ರಾಜ್ಯದ ವಿವಿಧೆಡೆ ಹೈಡ್ರಾಮವೇ ನಡೆದು ಹೋಗಿದೆ. ಮಂಡ್ಯದಲ್ಲಿ ಬಾಯಿ ಬಡಿದುಕೊಂಡು ಪ್ರತಿಭಟನೆ. ಧಾರವಾಡದಲ್ಲಿ ಎಮ್ಮೆ ಏರಿ ಪ್ರೊಟೆಸ್ಟ್ ಹೈಡ್ರಾಮಾ. ಕೊಪ್ಪಳ ಆನೇಕಲ್ನಲ್ಲಿ ರಸ್ತೆ ಮೇಲೆ ಮಲಗಿ ಕಿಡಿ. ಚಿಕ್ಕಮಗಳೂರಲ್ಲಿ ಆಟೋ ಚಾಲಕರ ಹೈಡ್ರಾಮಾ. ಒಟ್ಟಿನಲ್ಲಿ ಇವತ್ತು ಹೆಸರಿಗಷ್ಟೇ ಕರ್ನಾಟಕ ಬಂದ್ ಆಗಿದೆ. ಒಂದರ್ಥದಲ್ಲಿ ಹೇಳೋದಾದ್ರೆ ಇವತ್ತು ನಡೆದಿದ್ದು ಕರ್ನಾಟಕ ಬಂದ್ ಅಲ್ಲ, ಕೇವಲ ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆ ಅಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಂದು ರಾಜ್ಯದಾದ್ಯಂತ ಕನ್ನಡಿಗರ ರಣಕಹಳೆ ಮೊಳಗಿತ್ತು. ಎಂಇಎಸ್ ಪುಂಡರ ವಿರುದ್ಧ ಆಕ್ರೋಶ ಅಲ್ಲಲ್ಲಿ ಭುಗಿಲೆದ್ದಿತ್ತು. ಕೆಲವೆಡೆ ಹೈಡ್ರಾಮವೇ ನಡೆದು ಹೋಯಿತು. ಹಾಗಾದರೆ ಇವತ್ತಿನ ಬಂದ್ ಹೇಗಿತ್ತು? ಯಶಸ್ವಿ ಆಯ್ತಾ? ಬನ್ನಿ ನೋಡ್ಕೊಂಬರೋಣ. ರಕ್ಷಣಾ ವೇದಿಕೆ ಈ ಒಂದು
ಪ್ರತಿಭಟನೆ ಕೂಡ ಮಾಡ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಕಹಳೆ ಎಂಇಎಸ್ ವಿರುದ್ಧ ಕನ್ನಡಿಗರ ರಣಕಹಳೆ, ಭಾಷೆಗಾಗಿ ಕನ್ನಡ ಹೋರಾಟಗಾರರ ರೋಷಾಗ್ನಿ, ಬೆಂಗಳೂರಿಂದ ಹಿಡಿದು ಬೆಳಗಾವಿ ತನಕ ಹೋರಾಟದ ಜ್ವಾಲೆ. ಎಂಇಎಸ್ ವಿರುದ್ಧ ಕನ್ನಡಿಗರ ರಣಕಹಳೆ, ಹೆಸರಿಗಷ್ಟೇ ಬಂದ್ ಆಯ್ತು ಕರ್ನಾಟಕ. ಬಂದ್ ಬಂದ್ ಬಂದ್. ಕರ್ನಾಟಕ ಇವತ್ತು ಕೇವಲ ಹೆಸರಿಗಷ್ಟೇ ಬಂದಾಯಿತು. ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಎಂದಿನಂತೆ ಎಲ್ಲ ಸೇವೆಗಳು ಕೂಡ ಲಭ್ಯವಿದ್ವು. ಬಸ್, ಆಟೋ, ಕ್ಯಾಬ್ಗಳು ರಸ್ತೆಗಿಳಿದಿದ್ವು. ಹೋಟೆಲ್ಗಳು ತೆರೆದಿದ್ವು. ಆಸ್ಪತ್ರೆಗಳಲ್ಲಿ ಸೇವೆಗಳು ಲಭ್ಯವಿದ್ವು. ಕೇವಲ ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆ ಅಲ್ಲಲ್ಲಿ ಮೊಳಗಿದ್ವು. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದಂತಹ ಕರ್ನಾಟಕ ಬಂದ್ ಎಲ್ಲ ಕಡೆ ಶಾಂತಿಯುತವಾಗಿ ನಡೆದಿದೆ. ಆದರೆ ಬೆಂಗಳೂರು ಸೇರಿ ಹಲವೆಡೆ ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ಸಂಘರ್ಷ ನಡೆಯಿತು. ಬೆಂಗಳೂರಿನ ಟೌನ್ ಹಾಲ್ ಎದುರು ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ವಾಟಾಳ್ ಸೇರಿ ಹೋರಾಟದ ಪ್ರಮುಖರನ್ನ ಪೊಲೀಸರು ವಶಕ್ಕೆ ಪಡೆಯುವಾಗ ರಣರಂಗವಾಗಿತ್ತು. ಅರೆಬೆತ್ತಲೆ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಪೊಲೀಸರು ಫ್ರೀಡಂ ಪಾರ್ಕ್ಗೆ ಶಿಫ್ಟ್ ಮಾಡಿದ್ರು. ಆದರೆ ಅಲ್ಲಿ ಇನ್ನೊಂದು ಹೈಡ್ರಾಮವೇ ನಡೆಯಿತು. ವಾಟಾಳ್ ನಾಗರಾಜ್ ಬಸ್ನಿಂದ ಕೆಳಗಿಳಿಯಲ್ಲ ಅಂತ ಗಂಟೆಗಟ್ಟಲೆ ಬಸ್ನಲ್ಲೇ ಕುಳಿತು ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕೊನೆಗೆ ಪೊಲೀಸರು ವಾಟಾಳ್ ಇದ್ದ ಬಸ್ಸನ್ನೇ ಪೊಲೀಸ್ ಠಾಣೆಗೆ ತಗೊಂಡೋದ್ರು. ಇನ್ನು ಮರಾಠಿ ಪುಂಡರು ಅಟ್ಟಹಾಸ ಮೆರೆಯುವ ಬೆಳಗಾವಿಯಲ್ಲೂ ಬಂದ್ ಕಾವು ಕೊಂಚ ಜೋರಾಗಿತ್ತು. ಚೆನ್ನಮ್ಮ ವೃತ್ತದಲ್ಲಿ ಪೊಲೀಸರು ಹೋರಾಟಗಾರರ ನಡುವೆ ಗಲಾಟೆ ನಡೆಯಿತು. ರಾಜ್ಯದ ವಿವಿಧೆಡೆ ಹೈಡ್ರಾಮಗಳ ಮಹಾಪೂರ. ಇನ್ನು ಬಂದ್ ವೇಳೆ ರಾಜ್ಯದ ವಿವಿಧೆಡೆ ಹೈಡ್ರಾಮವೇ ನಡೆದು ಹೋಗಿದೆ. ಮಂಡ್ಯದಲ್ಲಿ ಬಾಯಿ ಬಡಿದುಕೊಂಡು ಪ್ರತಿಭಟನೆ. ಧಾರವಾಡದಲ್ಲಿ ಎಮ್ಮೆ ಏರಿ ಪ್ರೊಟೆಸ್ಟ್, ಹೈಡ್ರಾಮಾ. ಕೊಪ್ಪಳ ಆನೇಕಲ್ನಲ್ಲಿ ರಸ್ತೆ ಮೇಲೆ ಮಲಗಿ ಕಿಡಿ. ಚಿಕ್ಕಮಗಳೂರಲ್ಲಿ ಆಟೋ ಚಾಲಕರ ಹೈಡ್ರಾಮಾ. ಒಟ್ಟಿನಲ್ಲಿ ಇವತ್ತು ಹೆಸರಿಗಷ್ಟೇ ಕರ್ನಾಟಕ ಬಂದ್ ಆಗಿದೆ. ಒಂದರ್ಥದಲ್ಲಿ ಹೇಳೋದಾದ್ರೆ ಇವತ್ತು ನಡೆದಿದ್ದು ಕರ್ನಾಟಕ ಬಂದ್ ಅಲ್ಲ, ಕೇವಲ ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆ ಅಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಂದು ರಾಜ್ಯದಾದ್ಯಂತ ಕನ್ನಡಿಗರ ರಣಕಹಳೆ ಮೊಳಗಿತ್ತು. ಎಂಇಎಸ್ ಪುಂಡರ ವಿರುದ್ಧ ಆಕ್ರೋಶ ಅಲ್ಲಲ್ಲಿ ಭುಗಿಲೆದ್ದಿತ್ತು. ಕೆಲವೆಡೆ ಹೈಡ್ರಾಮವೇ ನಡೆದು ಹೋಯಿತು. ಹಾಗಾದ್ರೆ ಇವತ್ತಿನ ಬಂದ್ ಹೇಗಿತ್ತು? ಯಶಸ್ವಿ ಆಯ್ತಾ? ಬನ್ನಿ ನೋಡ್ಕೊಂಬರೋಣ.